ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿರುವಾಗ ಈ ಭಾಗದ ಅಭಿವೃದ್ಧಿಗೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡಿ 371 ವಿಧಿ ಜೆ ಇದನ್ನ ಸೇರಿಸಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಈ ಭಾಗ ಅತ್ಯಂತ ಹಿಂದುಳಿದಿರೋ ಭಾಗ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ 371 ಜೆ 2012ರಲ್ಲಿ ತಿದ್ದುಪಡಿ ಆಯಿತು. ನಾವು 2013ರಲ್ಲಿ ಅಧಿಕಾರಕ್ಕೆ ಬಂದೋ ಆಗ್ತಾನೆ ತಿದ್ದುಪಡಿ ಆಗಿತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಆ ತಿದ್ದುಪಡಿ ಆಗಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ದಿವಂಗತ ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಆಗ್ತಾನೆ 2013ರಲ್ಲಿ ಬಂದಿದ್ದು ನಾವು ಅಧಿಕಾರಕ್ಕೆ. ಆ ತಿದ್ದುಪಡಿ ಆದಾಗ ನಾವು ಕರ್ನಾಟಕ ರಾಜ್ಯದಲ್ಲಿ ಎಚ್.ಕೆ. ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ರು, ಕ್ಯಾಬಿನೆಟ್ ಉಪಸಮಿತಿ. ಆ ಉಪಸಮಿತಿಯನ್ನ ಮಾಡಿ ಅವರು ವರದಿಯನ್ನ ಕೊಟ್ಟ ಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ರು. ಅವರು ವರದಿಯನ್ನ ಕೊಟ್ಟ ಮೇಲೆ ಕೂಡಲೇ ಯಥಾವತ್ತಾಗಿ ಆ ವರದಿಯನ್ನ ಜಾರಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ.